ತುಮಕೂರಿನಲ್ಲಿ ಕೊನೆಗೂ ಶುರುವಾಯಿತು ರಾಗಿ ಖರೀದಿ. ರಾಗಿ ಖರೀದಿ ಕೇಂದ್ರವನ್ನ ಉದ್ಘಾಟಿಸಿದ ಡಿಸಿ ಶುಭ ಕಲ್ಯಾಣ್. ರಾಗಿ ಖರೀದಿ ವಿಚಾರ ಕೇಳಿ ರೈತರ ಮೊಗದಲ್ಲಿ ಸಂತಸ. ಫೆಬ್ರವರಿ ತಿಂಗಳು ಬಂದರೂ ಕೂಡ ತುಮಕೂರು ಜಿಲ್ಲೆಯಲ್ಲಿ ರಾಗಿ ಖರೀದಿ ಪ್ರಕ್ರಿಯೆ ಶುರುವಾಗದೇ ಇದ್ದು ರೈತರಲ್ಲಿ ಆತಂಕ ಮನೆ ಮಾಡಿತ್ತು. ಕೊನೆಗೆ ರೈತರಿಗೆ ಜಿಲ್ಲಾಡಳಿತ ಗುಡ್ ನ್ಯೂಸ್ ಅನ್ನ ನೀಡಿದ್ದು ತುಮಕೂರು ಜಿಲ್ಲೆಯಲ್ಲಿ ಕೊನೆಗೂ ರಾಗಿ ಖರೀದಿ ಪ್ರಕ್ರಿಯೆ ಶುರುವಾಗಿದ್ದು ರೈತರು ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ತುಮಕೂರು ಜಿಲ್ಲೆಯ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಗೋಣಿ ಚೀಲದ ಕೊರತೆಯ ನೆಪವೊಡ್ಡಿ ರಾಗಿ ಖರೀದಿ ಪ್ರಕ್ರಿಯೆಯನ್ನ ಶುರು ಮಾಡಿರಲಿಲ್ಲ. ಇದರಿಂದ ಕಳೆದ 2-3 ತಿಂಗಳಿನಿಂದ ಜಿಲ್ಲೆಯಲ್ಲಿ ರಾಗಿ ಖರೀದಿ ವಿಳಂಬವಾಗಿದ್ದು ರೈತರನ್ನ ಆತಂಕಕ್ಕೆ ದೂಡುವಂತೆ ಮಾಡಿತ್ತು. ಇದೀಗ ಸರ್ಕಾರದಿಂದ ಗೋಣಿ ಚೀಲಗಳು ಬಂದ ಹಿನ್ನೆಲೆಯಲ್ಲಿ ರಾಗಿ ಖರೀದಿ ಪ್ರಕ್ರಿಯೆಗೆ ಚಾಲನೆ ದೊರೆತಿದೆ. ಇನ್ನು ಇಂದು ತುಮಕೂರು ನಗರದ ಬಟವಾಡಿಯಲ್ಲಿರೋ ಎಪಿಎಂಸಿ ಯಾರ್ಡ್ನಲ್ಲಿರೋ ರಾಗಿ ಖರೀದಿ ಕೇಂದ್ರವನ್ನ ಡಿಸಿ ಶುಭ ಕಲ್ಯಾಣ್ ಅಧಿಕೃತವಾಗಿ ಚಾಲನೆಯನ್ನ ನೀಡಲಾಗಿದ್ದು ಇಂದಿನಿಂದ ರಾಗಿ ಖರೀದಿ ಪ್ರಕ್ರಿಯೆ ಶುರುವಾಗಲಿದೆ. ಅಲ್ಲದೆ ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ 11 ರಾಗಿ ಖರೀದಿ ಕೇಂದ್ರಗಳಲ್ಲಿ ಈಗಾಗಲೇ 10 ಕೇಂದ್ರಗಳಲ್ಲಿ ರಾಗಿ ಖರೀದಿ ನಡೀತಾ ಇದ್ದು ಉಳಿದ ಕೇಂದ್ರವು ಶೀಘ್ರದಲ್ಲಿಯೇ ಪ್ರಾರಂಭವಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಈ ವೇಳೆ ಡಿಸಿ ಶುಭ ಕಲ್ಯಾಣ್ ಜಿಲ್ಲೆಯಲ್ಲಿ ಇದೀಗ ರಾಗಿ ಖರೀದಿ ಪ್ರಕ್ರಿಯೆ ಶುರುವಾಗಿದೆ. ರೈತರಿಗೆ ಯಾವುದೇ ತೊಂದರೆಯಾಗದಂತೆ 11 ರಾಗಿ ಖರೀದಿ ಕೇಂದ್ರಗಳಿಗೂ ಕೂಡ ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಇಲ್ಲಿವರೆಗೂ ಕೂಡ ಸುಮಾರು 55,000 ರೈತರು ನೋಂದಣಿಯನ್ನ ಮಾಡಿಕೊಂಡಿದ್ದು ಒಬ್ಬ ರೈತರಿಂದ 1 ಎಕರೆಗೆ ಕನಿಷ್ಠ 10 ಕ್ವಿಂಟಾಲ್ನಿಂದ ಗರಿಷ್ಠ 55 ಕ್ವಿಂಟಾಲ್ ರಾಗಿಯನ್ನ ಖರೀದಿ ಮಾಡಿಕೊಳ್ತೇವೆ. ಅಲ್ಲದೆ ಪ್ರತಿ ಕ್ವಿಂಟಾಲ್ ರಾಗಿಗೆ 4,886 ರೂಪಾಯಿಗೆ ರಾಗಿಯನ್ನ ಖರೀದಿ ಮಾಡ್ತೇವೆ ಹಾಗೂ ದಲ್ಲಾಳಿಗಳ ಹಾವಳಿಯನ್ನ ತಪ್ಪಿಸಲು ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದಿದ್ದಾರೆ. ಅಲ್ಲದೆ ರಾಗಿ ಮಾರಾಟಕ್ಕೆ ಬಂದ ರೈತರಿಗೆ ಖರೀದಿ ಕೇಂದ್ರದ ಬಳಿ ಶಾಮಿಯಾನ ಹಾಗೂ ಮೂಲಭೂತ ಸೌಕರ್ಯಗಳ ಸೇವೆ ಒದಗಿಸಲಾಗಿದೆ ಎಂದು ತಿಳಿಸಿದರು. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸುಮಾರು 1.6 ಲ್ಯಾಕ್ ಹೆಕ್ಟೇರ್ಸ್ ಅಲ್ಲಿ ರಾಗಿಯನ್ನು ರೈತರು ಬೆಳೀತಾ ಇದ್ದಾರೆ. ಸೊ MSP ಅನ್ನೋದು ಏನಂತ ಹೇಳಿದ್ರೆ ರೈತರಿಗೆ ಒಂಥರ ಒಂದು ಸೇಫ್ಟಿ, ಅವರಿಗೆ ಆರ್ಥಿಕವಾಗಿ ಅವರಿಗೆ ಸೆಕ್ಯೂರಿಟಿ ಕೊಡಲಿಕ್ಕೆ, ಆಮೇಲೆ ಮುಖ್ಯವಾಗಿ ಸಮಾಜದಲ್ಲಿ ಒಂದು ಫುಡ್ ಸೆಕ್ಯೂರಿಟಿಯನ್ನು ನಿರ್ಮಾಣ ಮಾಡಲಿಕ್ಕೆ ಈ ಥರ MSP ಪ್ರೈಸಸನ್ನು ಸುಮಾರು ಕ್ರಾಪ್ಸ್ಗೆ ಗೌರ್ಮೆಂಟ್ ಘೋಷಣೆ ಮಾಡ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ ಔಟ್ ಆಫ್ 6 ಲ್ಯಾಕ್ ಹೆಕ್ಟೇರ್ಸ್ ಕಲ್ಟಿವೇಬಲ್ ಏರಿಯಾ ಮ್ಯಾಕ್ಸಿಮಮ್ ಇರುವುದು ರಾಗಿ, ಗ್ರೌಂಡ್ನಟ್ ಮತ್ತು ಮೇಯ್ಸ್. ಈ ವರ್ಷ ಸುಮಾರು 55,000 ರೈತರು ಈಗಾಗಲೇ ನೋಂದಣಿ ಆಗಿದ್ದಾರೆ. ಸುಮಾರು 12 ಲ್ಯಾಕ್ ಕ್ವಿಂಟಲ್ಸ್ ತನಕ ನಾವು ಖರೀದಿ ಮಾಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ 11 ರಾಗಿ ಖರೀದು ಕೇಂದ್ರಗಳು ಈಗಾಗಲೇ ಘೋಷಣೆ ಆಗಿದೆ. ಅಲ್ಲಿ ಎಲ್ಲ ವ್ಯವಸ್ಥೆಗಳು ಮಾಡಿದ್ದೀವಿ ಮತ್ತು ರೈತರು ಕೂಡ 55,000 ರೈತರು ಈಗಾಗಲೇ ನೋಂದಣಿ ಆಗಿದ್ದಾರೆ. ಸೊ ಈ ವರ್ಷ ಬಯೋಮೆಟ್ರಿಕ್ ಕಡ್ಡಾಯ ಇದೆ. ಸೊ ಹಾಗಾಗಿ ಮಧ್ಯವರ್ತಿಗಳಿಗೆ ಅವಕಾಶ ಕೊಡಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿನೇ ಬಯೋಮೆಟ್ರಿಕನ್ನು ಕಂಪಲ್ಸರಿ ಮಾಡಿದ್ದೀವಿ ಮತ್ತು ಫ್ರೂಟ್ಸ್ ID ತಗೊಳ್ತೀವಿ. ರೈತರದು ಆಧಾರು ಮತ್ತು ಅವ್ರ ಬ್ಯಾಂಕ್ ಡೀಟೇಲ್ಸು ಎಲ್ಲ ಕೂಡ ನಾವು ನೋಂದಣಿ ಮಾಡ್ಕೊಂಡಿದ್ದೀವಿ. ಈಗ ಸೀನಿಯಾರಿಟಿ ಮೇರೆಗೆ ನಾವು ರೈತರನ್ನು ಕರಿತೀವಿ. ಅವ್ರ ಹತ್ತಿರ ಇರುವ ರಾಗಿ ಖರೀದಿ ಕೇಂದ್ರಕ್ಕೆ ಬಂದು ಕನಿಷ್ಠ 1 ಎಕರೆಗೆ 10 ಕ್ವಿಂಟಾಲ್, ಮ್ಯಾಕ್ಸಿಮಮ್ ಗರಿಷ್ಠ ಅಂದರೆ 50 ಕ್ವಿಂಟಾಲ್ ಒಬ್ಬ ರೈತರಿಗೆ, ಒಬ್ಬ ಫ್ರೂಟ್ ಐಡಿಗೆ ನಾವು ಕೊಡಲಿಕ್ಕೆ ಅವಕಾಶ ಇದೆ. ಮತ್ತು ಅಲ್ಲಿ ಏನು ಮಿನಿಮಮ್ ಫೆಸಿಲಿಟೀಸ್, ಅದು ಶಾಮಿಯಾನ ಇರ್ಬೋದು ಮತ್ತು ನೀರಿನ ವ್ಯವಸ್ಥೆ ಇರ್ಬೋದು, ಅದನ್ನು ಮಾಡಲಿಕ್ಕೆ ಆ ಸ್ಥಳೀಯ APMC ಅವರಿಗೂ ನಾವು ಸೂಚನೆ ಕೊಟ್ಟಿದ್ದೀವಿ ಮತ್ತು ಅದನ್ನು ಚೆಕ್ ಮಾಡಲಿಕ್ಕೆ ಆ ಡಿಸ್ಟ್ರಿಕ್ಟ್ ನೋಡಲ್ ಆಫೀಸರ್ ಕೂಡ ನಾವು ಹೇಳಿದ್ದೀವಿ. ಸೊ ನಾವು ಈ ಥರ ಒಂದು ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೀವಿ. ಇದು ಸೆಂಟರಲ್ಲಿ ನಿಗದಿ ಆಗುವ ಒಂದು ದರ 1 ಕ್ವಿಂಟಾಲ್ಗೆ 4,886 4,886 ರೂಪಾಯಿ ಈಗ ನಿಗದಿ ಆಗಿದೆ. ಸೊ ಅದು ಡೈರೆಕ್ಟಾಗಿ ರೈತರ ಖಾತೆಗೆ ಅದು ಜಮಾ ಆಗುತ್ತದೆ. ಸೊ ಈಗ ಅವರು ಎಷ್ಟು ಕ್ವಿಂಟಾಲ್ಸ್ ಮಿನಿಮಮ್ 10 ಅಂತ ಹೇಳಿದೆ, ಮ್ಯಾಕ್ಸಿಮಮ್ 50,
ಎಷ್ಟು ಅವರು ಕ್ವಿಂಟಾಲ್ಸ್ ಅವರು ತಂದು ಪ್ರೊಕ್ಯೂರ್ಮೆಂಟ್ ಸೆಂಟ್ರಲ್ಲಿ ಕೊಡ್ತಾರೆ, ಅದು ಮೇರೆಗೆ 1 ಕ್ವಿಂಟಲ್ಗೆ ಇಷ್ಟು ಅಂತ ಅವ್ರ ಖಾತೆಗೆ ಡೈರೆಕ್ಟಾಗಿ ಅಲ್ಲಿ ಹೋಗುತ್ತೆ. ಇನ್ನು ಆಹಾರ ಇಲಾಖೆಯ ಜಂಟಿ ನಿರ್ದೇಶಕರಾದ ಸೌಮ್ಯ ಮಾತನಾಡಿ, ರೈತರು ತಮ್ಮ ಬೆಳೆ ಮಾರಾಟಕ್ಕೆ ಅವಕಾಶ ಸಿಕ್ಕಿರೋದ್ರಿಂದ ನಿಟ್ಟುಸಿರು ಬಿಟ್ಟಿದ್ದಾರೆ ಎಂದು ತಿಳಿಸಿದ್ರು. ಈಗ ಒಟ್ಟು ನಮ್ಮ ತುಮಕೂರು ಜಿಲ್ಲೆಯಲ್ಲಿ 56,000 ಜನ ರೈತರಿಂದ 12,95,000 ಕ್ವಿಂಟಲ್ ರಾಗಿನ ತಗೊಳ್ಳೋಕ್ಕೆ ರಿಜಿಸ್ಟ್ರೇಷನ್ ಆಗಿದೆ ಮತ್ತು ಇವತ್ತಿಂದ ಖರೀದಿ ಕೇಂದ್ರ ಇಲ್ಲಿ ತುಮಕೂರಲ್ಲಿ ಪ್ರಾರಂಭ ಆಗ್ತಿದೆ. ಮಿಕ್ಕ ತಾಲೂಕುಗಳಲ್ಲಿ ಈಗಾಗಲೇ ಆಗಿದೆ, ಕೊರಟಗೆರೆ ಒಂದು ಬಿಟ್ಟು. ಸೊ ಈಗ ರೈತರಿಗೆ ನಾವು ಬೆಂಬಲ ಬೆಲೆ 84886 ಕೊಡ್ತಾ ಇದ್ದೀವಿ ಪ್ರತಿ ಕ್ವಿಂಟಲ್ಗೆ. ಅದರಂತೆ ನಾವು ತಗೋತಾ ಇದ್ದೀವಿ ಸೀನಿಯಾರಿಟಿ ಲಿಸ್ಟ್ ಪ್ರಕಾರ. ಮೊದಲು ಯಾರು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಮೊದಲು ಆ ರೈತರಿಂದ ರಾಗಿ ತಗೊಳ್ಳೋದು, ಆ ಥರ ಒಂದು ಪ್ರಕ್ರಿಯೆ ನಡೆಸ್ತಾ ಇದ್ದೀವಿ. ಇನ್ನು ಶಾಸಕ ಸುರೇಶ್ ಗೌಡ ಮಾತನಾಡಿ, ರೈತರಿಗೆ 4,886 ರೂಪಾಯಿಗೆ ಬೆಂಬಲ ಘೋಷಿಸಿರುವುದು ಸಾಲದು, ಅವರಿಗೆ 15,000 ಬೆಂಬಲ ಬೆಲೆ ಘೋಷಿಸಬೇಕು. ಮುಂದಿನ ದಿನಗಳಲ್ಲಿ ರಾಗಿಯ ಬೆಲೆಯೂ ಹೆಚ್ಚಾಗಲಿದೆ ಎಂಬ ಭರವಸೆ ಇದೆ ಎಂದು ಶಾಸಕರು ತಿಳಿಸಿದ್ದಾರೆ. ನಾನೊಬ್ಬ ರೈತ ಕೂಡ, ಏಕೆಂದರೆ ರಾಗಿ ಬಹಳ ಮುಖ್ಯವಾಗಿ ಇಡೀ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ರಾಗಿಗೆ ಬೆಲೆ ಇದೆ. ಆದರೆ ರೈತ ಇವತ್ತು ಯಥೇಚ್ಛವಾಗಿ ರಾಗಿ ಬೆಳೆದಾಗ ಅದಕ್ಕೆ 4,886 ಕಡಿಮೆನೆ. ಯಾಕೆಂದರೆ ಅವನಿಗೆ ಖರ್ಚು ಎಷ್ಟು ಬರುತ್ತಪ್ಪ ಅಂದರೆ ಮಿನಿಮಮ್ 15,000 ರೂಪಾಯಿ ಒಂದು ಕ್ವಿಂಟಾಲ್ಗೆ ಬರ್ತದೆ. ಅದರಿಂದ ಅವನಿಗೇನೋ ಹುಲ್ಲು ಸಿಗುತ್ತೆ, ಪಾಪ ಅವ್ನಿಗೆ ಊಟಕ್ಕೆ ಅವನಿಗೆ ಬೇಕಾಗಿದ್ದಂಥ ಮನೆಗೆ ಬೇಕಾಗಿದ್ದ ರಾಗಿ ಬೆಳ್ಕೊಳ್ಳೋದ್ರಿಂದ ಅವನು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ತಾನೆ. ಬೆಳಿಬೇಕಾತ ಅವ್ನಿಗೆ ಇನ್ನೇನು ಬೆಳೆಯೋಕ್ಕೆ ಆಶ್ರಯ ಇಲ್ಲ, 3 ತಿಂಗಳು ಬೆಳೆ ಅದು. ಮಳೆ ಬಂದಾಗ ಅದನ್ನು ಅವನಿಗೆ ಬೋರ್ವೆಲ್ ಹಾಕೊಳ್ಳೋಕ್ಕೆ ಹಣ ಇರಲ್ಲ, ಅಡಿಕೆ ಗಿಡ ಹಾಕೋದಕ್ಕೆ ಅವನ ಹತ್ರ ಫೈನಾನ್ಷಿಯಲ್ ಇರಲ್ಲ. 1-2 ಎಕರೆ ಇಟ್ಕೊಂಡಿರ್ತಾನೆ ಪಾಪ, ಅದರಲ್ಲೇ ಜೀವನ ಮಾಡ್ತಿರ್ತಾನೆ ಅವನು. ಅದರಲ್ಲಿ ಅಂಥ ಒಬ್ಬ ರೈತನಿಗೆ ಒಂದು 15,000 ಬಂದರೆ ಚೆನ್ನಾಗಿರುತ್ತೆ. ರಾಗಿ ಮುಂದೆ ದಿನಗಳು ಬರುತ್ತೆ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ನಾನು ಹೇಳಿದ್ನಲ್ಲ, ತೆಂಗು ಮುಂಚೆ ಎಷ್ಟಿತ್ತು, 10,000 ರೂಪಾಯಿ 12,000 ರೂಪಾಯಿ ದಿನ ಬಂದು ಸ್ಟ್ರೈಕ್ ಮಾಡ್ತಿದ್ದೆ ನಾವು, ಬೆಂಬಲ ಬೆಲೆ ಕೊಡಿ, ತೆಂಗಿಗೆ ಕೊಬ್ಬರಿಗೆ ಬೆಂಬಲ ಬೆಲೆ ಕೊಡಿ ಅಂತ. ಈಗ ಬೆಂಬಲ ಬೆಲೆ ಎಲ್ಲ ರೈತನೇ 30,000 ರೂಪಾಯಿ ಕ್ವಿಂಟಾಲ್. ಇವಾಗ ಕೊಬ್ಬರಿ ಬಂದು 30,000. ತೆಂಗಿನಕಾಯಿ ಎಷ್ಟಪ್ಪ ಅಂತ ಅಂದರೆ ಕೆಜಿ ಬಂದರೆ ಅದೇ 70 ರೂಪಾಯಿನ 80 ರೂಪಾಯಿ ಕೆಜಿ ಇದೆ. ಹಂಗೆ ಇದು ಕೂಡ ಬದಲಾವಣೆ ಆಗುತ್ತೆ. ಇದು ಕೂಡ ಈಗ ಎಲ್ಲರೂ ಕೂಡ ಅಡಿಕೆಗೆ ಹೊಟ್ಟೋಗಿದ್ದಾರೆ, ರಾಗಿ ಬೆಳೆಯೋರು ಕಡಿಮೆ ಆಗಿಬಿಟ್ಟಿದ್ದಾರೆ. ಒಂದು ದಿನ ಕಾಲ ಬರುತ್ತೆ, ಇನ್ನೊಂದು 3-4 ವರ್ಷದಲ್ಲಿ ಕ್ವಿಂಟಾಲ್ ರಾಗಿಗೆ 15,000 ರೂಪಾಯಿ ಬರ್ತದೆ. ರೈತ ಏನೋ ನನಗೆ ಬೆಂಬಲ ಬೆಲೆ ಕೊಡಿ ಅಂತ ಬರಲ್ಲ, ಇದು ಮೇಲೆ ಹೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಒಟ್ನಲ್ಲಿ ಜಿಲ್ಲೆಯಲ್ಲಿ ವಿಳಂಬವಾಗಿದ್ದ ರಾಗಿ ಖರೀದಿ ಪ್ರಕ್ರಿಯೆ ಕೊನೆಗೂ ಆರಂಭವಾಗಿರುವುದು ರೈತರಿಗೆ ಸಂತಸ ತಂದಿದ್ದು, ರೈತರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಶಾಬಾಸ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.